ಮಾಡಲ್ ಕ್ವೆಶನ್ ಪೇಪರ್ 3 ಮ್ಯಾಥ್ಸ್ 2025 ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮುಂದುವರೆದ ಪ್ರಶ್ನೆಗಳನ್ನು ಈಗ ನೋಡೋಣ. 33ನೇ ಪ್ರಶ್ನೆ. ಚಿತ್ರದಲ್ಲಿ ಓ ವೃತ್ತಕ್ಕಿಂತ ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ AOB ಮತ್ತು ವೃತ್ತದ ವಿಸ್ತೀರ್ಣ ಅವುಗಳ ಎರಡು ವಿಸ್ತೀರ್ಣಗಳ ಅನುಪಾತ ಏನಿದೆ 1:5 ಆಗಿದೆ. ಹಾಗಾದರೆ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ AB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ AOB ಮತ್ತು ವೃತ್ತದ ವಿಸ್ತೀರ್ಣಗಳ ಅನುಪಾತ ಏನಿದೆ 1:5 ಅಂತ ಇದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಟ್ಟಾಗ ನಾವು ಇಲ್ಲಿ ಬಳಸುವಂಥ ಸೂತ್ರ ಯಾವುದಂದರೆ θ is divided by 360. ವಿಸ್ತೀರ್ಣ ಕೊಟ್ಟಾಗ πr². ಇದರ ಒಂದು ಸರ್ಕಂಫರೆನ್ಸ್ ಅಂತಂದಾಗ ಸುತ್ತಳತೆಯನ್ನು ಕೊಟ್ಟಾಗ ಪರಿಧಿಯ ಒಂದು ಅಳತೆಯನ್ನು ಕೊಟ್ಟಾಗ 2πr ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ವಿಸ್ತೀರ್ಣ ತಂದಾಗ πr² ಅಂತ ಬರುತ್ತೆ. ಡಿವೈಡೆಡ್ ಬೈ πr². ಅಂದರೆ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ. ಅವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ 1:5. πr² ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದಾಗ θ is equal to 360 divided by 5 ಅಂದಾಗ θ is equal to 72 ಡಿಗ್ರಿ ಬರುತ್ತೆ. ನಂತರ ಏನನ್ನು ಕೇಳಿದ್ದಾರೆ, AB ಕಂಸದ ಉದ್ದವನ್ನು ಕೇಳ್ತಾ ಇದ್ದಾರೆ. ಕಂಸದ ಉದ್ದ ಅಂದಾಗ ನಮಗೆ ವೃತ್ತದ ಪರಿಧಿಯನ್ನು ತಗೋಬೇಕು. ಒಂದು ವೃತ್ತದ ಆ್ಯಂಗಲನ್ನು ಕೊಟ್ಟಾಗ ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವಾಗ ನಾವು ಇಲ್ಲಿ ಬಳಸುವಂಥ ಸೂತ್ರ θ divided by 360 into 2πr. 72 divided by 360 into 2 into ಪೈ ಅಂದರೆ 22/7. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. ಹಾಗಾಗಿ 7 ಕ್ಯಾನ್ಸಲ್. 22 into 2 44. 72 divided by 5 ಇದು 8.8 ಸೆಂಟಿಮೀಟರ್. ಈ AB ಕಂಸದ ಉದ್ದ 8.8 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. 4 ಅಂಕದ ಪ್ರಶ್ನೆಗಳಿವು. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ. ಈಗ 2 ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಸಮೀಕರಣದ ಪರಿಹಾರಗಳನ್ನು ನಾವು ನೋಡ್ಕೋಬೇಕು. ಈ 2 ಪರಿಹಾರಗಳನ್ನು ಯೂಸ್ ಮಾಡಿಕೊಂಡು ನಾವು ಈಗ ಈ ಎಕ್ಸ್ ಆಕ್ಸಸ್ ಮತ್ತು ವೈ ಆಕ್ಸಸ್ ಎರಡೂ ಅಕ್ಷದ ಮೂಲಕ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮಾನ ಅಂತ ತೆಗೆದುಕೊಂಡು ನಾವು ಈ ರೀತಿಯಾಗಿ ಒಂದು ಗ್ರಾಫನ್ನು ಡ್ರಾ ಮಾಡಿದಾಗ 2 ರೇಖಾತ್ಮಕ ಸಮೀಕರಣಗಳು ಏನು ಮಾಡ್ತವೆ, ಒಂದಕ್ಕೊಂದು ಛೇದಿಸ್ತವೆ. ಛೇದಿಸಿರುವಂತಹ ಈ ಒಂದು ಮಧ್ಯ ಬಿಂದು ಏನಿರುತ್ತೆ ಅವು ಈ ರೇಖಾತ್ಮಕ ಸಮೀಕರಣದ ಪರಿಹಾರಗಳಾಗಿರ್ತವೆ. ಹಾಗಾದರೆ ಈ ಬಿಂದು ಯಾವುದಪ್ಪ ಅಂದರೆ 2,3 ಅಂತ ಇದೆ. ಹಾಗಾದರೆ x = 2 ಆದರೆ y = 3 ಆಗಿರುತ್ತೆ. ಈ ರೀತಿಯಾಗಿ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಯೂಸ್ ಮಾಡಿಕೊಂಡು x ಮತ್ತು yಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟ್ 35ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ. ಕಂಬಗಳ ಮೇಲ್ತುದಿಗಳನ್ನು ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ. ಕಂಬಗಳ ಮೇಲ್ತುದಿಗಿರುವ ಉನ್ನತ ಕೋನವು 30 ಡಿಗ್ರಿ ಮತ್ತು 60 ಡಿಗ್ರಿಗಳಾಗಿದ್ದು ಆ ಕಂಬಗಳ ನಡುವಿನ ದೂರ 100 ಮೀಟರ್ ಆದರೆ ಕಂಬಗಳ ಎತ್ತರ ಹಾಗೂ ಆ ತಂತಿಗಳ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಈ ಒಂದು ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ AB ಮತ್ತು CD ಎನ್ನುವಂತಹ 2 ಕಂಬಗಳಿದ್ದಾವೆ. ಇವುಗಳು ಸಮ ಎತ್ತರದಲ್ಲಿವೆ. ಈ ಕಂಬಗಳ ಮೇಲ್ತುದಿಯಿಂದ ತಂತಿಗಳನ್ನು ನೆಲಕ್ಕೆ ಈ ರೀತಿಯಾಗಿ ಒಂದು ಗೂಟಕ್ಕೆ ಕಟ್ಟಲಾಗಿದೆ. ಈ ಒಂದು ಕಂಬಕ್ಕೆ ಈ ಒಂದು ಪಾಯಿಂಟಿಂದ ಒಂದು ಕಂಬಕ್ಕೆ ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಇದೆ. ಇನ್ನೊಂದು ಕಂಬವನ್ನು ನೋಡಿದಾಗ ಅಲ್ಲಿ 60 ಡಿಗ್ರಿ ಕೋನಗಳಿದ್ದಾವೆ. ಈ 2 ಕಂಬಗಳು ನೆಲದಿಂದ 100 ಮೀಟರ್ ಅಂತರದಲ್ಲಿದ್ದರೆ ಇಲ್ಲಿ ಏನನ್ನು ಕಂಡುಹಿಡಬೇಕು, AO ಅನ್ನು ಕಂಡುಹಿಡಬೇಕು ಮತ್ತು OCಯನ್ನು ಕೂಡ ಕಂಡುಹಿಡಬೇಕು. ಜೊತೆಗೆ ಈ ಕಂಬಗಳ ಎತ್ತರವನ್ನು ಕೂಡ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈಗ ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಟ್ಯಾಂಜೆಂಟ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಟ್ಯಾಂಜೆಂಟ್ ಅಂತ ತಗೋಬೇಕು. ಯಾಕಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು.
ಅಂತ ತೆಗೆದುಕೊಂಡಾಗ ಅಭಿಮುಖ ಬಾಹು ತಂದಾಗ ಈಗ ಟ್ಯಾನ್ 60 ಡಿಗ್ರಿ ತಗೋಣ. ಟ್ಯಾನ್ 60 ಡಿಗ್ರಿ ಅಂದಾಗ ಅಭಿಮುಖ ಬಾಹು ಯಾವುದಾಗುತ್ತೆ? ಎ ಬಿ ಇದೆ. ಅದರ ಪಾರ್ಶ್ವಬಾಹು ಬಿ ಒ ಇದೆ. ಹಾಗಾಗಿ ಟ್ಯಾನ್ 60 ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಒ. ಟ್ಯಾನ್ 60 ಡಿಗ್ರಿ ಅಂದರೆ ಎಷ್ಟು? √3. ಬಿ ಒ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಯಾಕಂದರೆ ನಮಗೆ ಈ ಒ ಮತ್ತು ಬಿಗಳ ನಡುವೆ ಇರುವಂತಹ ದೂರ ಗೊತ್ತಿಲ್ಲ. ಟೋಟಲಾಗಿ ಬಿ ಡಿಯ ಉದ್ದವನ್ನು ಕೊಟ್ಟಿದ್ದಾರೆ, ಆದರೆ ಬಿ ಒದ ಅಳತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಬಿ ಒ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಎ ಬಿ ಈಸ್ ಈಕ್ವಲ್ ಟು √3 ಇಂಟು ಎಕ್ಸ್ ಆಗುತ್ತೆ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಈಗ ತ್ರಿಭುಜ ಸಿ ಒ ಡಿಯನ್ನು ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ ಟ್ಯಾನ್ 30 ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಡಿ ಇದೆ, ಅದರ ಒಂದು ಪಾರ್ಶ್ವಬಾಹು ಏನಾಗಿರುತ್ತೆ? ಈಗ ಬಿ ಡಿ ಟೋಟಲಾಗಿ 100 ಮೀಟರ್ ಅಂತ ಇದ್ದರೆ ಇದರಲ್ಲಿ ಬಿ ಒ ಅನ್ನು ಮೈನಸ್ ಮಾಡೋಣ. ಬಿ ಒ ಅಂದರೆ ನಾವು ಏನಂತ ತೊಗೊಂಡಿದ್ದೀವಿ? ಎಕ್ಸ್ ಅಂತ ತೊಗೊಂಡಿದ್ದೀವಿ. ಹಾಗಾಗಿ ಇದು ಒ ಡಿ ಎನ್ನುವಂಥದ್ದು ಎಷ್ಟಾಗುತ್ತೆ? 100 ಮೈನಸ್ ಎಕ್ಸ್ ಆಗುತ್ತೆ. ಹಾಗಾಗಿ 100 ಮೈನಸ್ ಎಕ್ಸ್ ಅಂದಾಗ ಸಿ ಡಿ ಈಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3. ಟ್ಯಾನ್ 30 ಅಂದಾಗ 1/√3 ಆಗುತ್ತೆ. ಇದು ರಿವರ್ಸ್ ಆಗಿ ಬಂದಾಗ ಇಲ್ಲಿ √3 ಆಗುತ್ತೆ. ಇದು ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2 ಕನ್ಸಿಡರ್ ಮಾಡಿ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. √3 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3. ಇದು ಈ ಕಡೆ ಮಲ್ಟಿಪಲ್ ಆದಾಗ √3 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಆಗುತ್ತೆ. 100 ಮೈನಸ್ ಎಕ್ಸ್ √2 2 ಕೂಡ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳಿಯುತ್ತೆ. 3 ಇಂಟು ಎಕ್ಸ್ 100 ಮೈನಸ್ ಎಕ್ಸ್. ಈ ಎಕ್ಸು ಎಡಗಡೆಗೆ ಬಂದಾಗ 4x ಆಗುತ್ತೆ. 100 ಆ್ಯಸ್ ಇಟ್ ಈಸ್ ಎಕ್ಸ್ ಈಕ್ವಲ್ ಟು 25 ಮೀಟರ್ ಆಗುತ್ತೆ. ಎಕ್ಸ್ ಅಂದರೆ ಯಾವುದಿದೆ? ಬಿ ಒ ಈಸ್ ಈಕ್ವಲ್ ಟು 25 ಮೀಟರ್. ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಈ ಒಂದು ಕಂಬದ ಎತ್ತರ ಮತ್ತು ಆ ಒಂದು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಈಗ ಸಮೀಕರಣ 1 ಕನ್ಸಿಡರ್ ಮಾಡೋಣ. ಸಮೀಕರಣ 1 ಏನಿದೆ ಅಂದರೆ ಎ ಬಿ ಈಸ್ ಈಕ್ವಲ್ ಟು √3 ಇಂಟು ಎಕ್ಸ್ ಅಂತ ಇದೆ. ಎಕ್ಸ್ ಅಂದರೆ 25 ಇದೆ. 25 ಇಂಟು √3 ಮೀಟರ್. ಸಿ ಡಿ, ಇದು ಸಿ ಡಿಯ ಉದ್ದ ಎಷ್ಟಾಗಿರುತ್ತೆ? ಎ ಬಿ ಈಸ್ ಈಕ್ವಲ್ ಟು 25 ಇಂಟು √3 ಮೀಟರ್ ತಂದಾಗ ಎ ಬಿ ಮತ್ತು ಸಿ ಡಿ ಅಳತೆಗಳು ಒಂದೇ ಆಗಿರೋದ್ರಿಂದ ಎರಡೂದರ ಅಳತೆ ಎಷ್ಟಾಗಿರುತ್ತೆ? 25 ಇಂಟು √3 ಮೀಟರ್ ಆಗಿರುತ್ತೆ. ನಂತರ ಈಗ ಏನನ್ನು ಎ ಒ ಮತ್ತು ಸಿ ಒದ ಉದ್ದವನ್ನು ಕಂಡುಹಿಡ್ಕೋಬೇಕು. ವಿಕರ್ಣ, ಈಗ ನಮಗೆ ಪಾರ್ಶ್ವಬಾಹು ಮತ್ತು ವಿಕರ್ಣವನ್ನು ತೆಗೆದುಕೊಂಡಾಗ ಇಲ್ಲಿ ಪಾರ್ಶ್ವಬಾಹು ತಂದಾಗ ವಿಕರ್ಣವನ್ನು ತೆಗೆದುಕೊಂಡಾಗ ಬರುವಂತಹ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದಪ್ಪ ಅಂದರೆ ಕಾಸ್ 60 ಈಸ್ ಈಕ್ವಲ್ ಟು ಒ ಬಿ ಡಿವೈಡ್ ಬೈ ಒ ಎ. ಕಾಸ್ 60 ಅಂದರೆ 1/2 ಈಸ್ ಈಕ್ವಲ್ ಟು ಒ ಬಿ ಅಂದರೆ 25. ಒ ಈಸ್ ಈಕ್ವಲ್ ಟು 25 ಇಂಟು 2 50 ಮೀಟರ್. ನೆಕ್ಸ್ಟ್ ಒ ಸಿಯ ಉದ್ದವನ್ನು ನಾವು ಕಂಡುಹಿಡ್ಕೋಬೇಕು. ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಒ ಡಿ ಡಿವೈಡೆಡ್ ಬೈ ಒ ಸಿ. ಕಾಸ್ 30 ಅಂದಾಗ √3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಒ ಡಿ ಅಂದರೆ 75 ಇದೆ. ಒ ಸಿಯನ್ನು ಕಂಡುಹಿಡ್ಕೋಬೇಕು. ಒ ಸಿ ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ √3. 75 ಇಂಟು 2 ಅಂದಾಗ 150 ಆಗುತ್ತೆ. ಡಿವೈಡೆಡ್ ಬೈ √3 ಆಗುತ್ತೆ. √3 ಇದು ಏನಿದೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಇದೆ. ಇದನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಬೇಕಪ್ಪ ಅಂದರೆ ಛೇದವನ್ನು ಅಕರ್ಣಿಕಾರಕಗೊಳಿಸಬೇಕು. ಅಂಶ ಮತ್ತು ಛೇದಕ್ಕೆ √3ಯಿಂದ ಗುಣಿಸಿ ಭಾಗಿಸಿದಾಗ 150 ಇಂಟು √3 ಡಿವೈಡೆಡ್ ಬೈ 3 ತಂದಾಗ ಇವಾಗ ಏನಾಗುತ್ತೆ ಅಂದರೆ √3 ಎರಡು ಕೂಡಿದಾಗ ಏನಾಗುತ್ತೆ? √3 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಈ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆದಾಗ 3 1 3 50 ಅಂತ ಆಗುತ್ತೆ. ಓಕೆ, ಹಾಗಾಗಿ 50 ಇಂಟು √3 ಒ ಸಿ ಉದ್ದ ಎಷ್ಟಪ್ಪ ಅಂದರೆ 50 ಇಂಟು √3 ಮೀಟರ್ ಆಗಿರುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಬಾಹುಗಳ ಮತ್ತೊಂದು 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ. ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಮೇಯ ಇದೆ. ಈ ಒಂದು ಪ್ರಮೇಯನ ನಾವು ಸಾಧಿಸಬೇಕಾದ್ರೆ ಮೊದಲನೇದಾಗಿ ದತ್ತಾಂಶವನ್ನು ಬರ್ಕೋಬೇಕು, ಸಾಧನೆಯನ್ನು ಬರ್ಕೋಬೇಕು. ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಸಮನಾಗಿದೆ, ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಸಮನಾಗಿದೆ ಮತ್ತು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ನಾವು ಸಾಧನೆಯನ್ನು ಮಾಡಬೇಕು.
ರಚನೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಕತ್ತರಿಸಿದಾಗ ಪಿ ಕ್ಯೂ ಅನ್ನು ನಾವು ಸೇರಿಸಬೇಕು. ಈ ಒಂದು ಚಿತ್ರದನ್ನು ಗಮನಿಸಿ ಏನನ್ನು ರಚನೆ ಮಾಡಬೇಕು ಅಂತ ಈ ರೀತಿಯಾಗಿ ನಾವು ರಚನೆಯನ್ನು ಬರ್ಕೋಬೇಕು. ನಂತರ ಸಾಧನೆ ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇದನ್ನು ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿ ಪಿ ಡಿವೈಡೆಡ್ ಬೈ ಡಿ ಇ ಇದನ್ನು ಚಿತ್ರವನ್ನು ಗಮನಿಸ್ತಾ ನೀವು ಈ ಒಂದು ಸಾಲ್ಯೂಷನನ್ನು ನೋಡ್ತಾ ಬನ್ನಿ. ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಡಿ ಪಿ ಡಿವೈಡೆಡ್ ಬೈ ಡಿ ಇ ತಂದಾಗ ಇಲ್ಲಿ ಡಿ ಪಿಗೆ ಎ ಬಿ ಸಮನಾಗಿರುತ್ತೆ, ಡಿ ಕ್ಯೂಗೆ ಎ ಸಿ ಸಮನಾಗಿರುತ್ತೆ. ಆದ್ದರಿಂದ ಪಿ ಕ್ಯೂಗೆ ಇ ಎಫ್ ಎನ್ನುವಂಥದ್ದು ಸಮಾಂತರದಲ್ಲಿರುತ್ತೆ ಮತ್ತು ಆ್ಯಂಗಲ್ ಎ ಆ್ಯಂಗಲ್ ಪಿಗೆ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಕ್ಯೂಗೆ ಆ್ಯಂಗಲ್ ಎಫ್ ಎರಡೂ ಆ್ಯಂಗಲ್ಗಳು ಕೂಡ ಏನಾಗಿರ್ತವೆ ಸಮರೂಪಗಳಾಗಿರ್ತವೆ. ಹಾಗಾದರೆ ತ್ರಿಭುಜ ಡಿ ಪಿ ಕ್ಯೂಗೆ ಸರ್ವಸಮ ತ್ರಿಭುಜ ಕ್ಯೂ ಇ ಎಫ್ ತ್ರಿಭುಜ ಡಿ ಇ ಎಫ್ ಎರಡು ತ್ರಿಭುಜಗಳು ಸರ್ವಸಮ. ಯಾಕಂದರೆ ಕೋನ ಸಮರೂಪ ನಿರ್ಧಾರಕ ಗುಣವನ್ನು ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ ಡಿ ಪಿ ಡಿವೈಡೆಡ್ ಬೈ ಡಿ ಇ ಆಗಿರುತ್ತೆ. ಡಿ ಪಿಗೆ ಡಿ ಇ ಸಮಾನುಪಾತದಲ್ಲಿರುತ್ತೆ ಮತ್ತು ಪಿ ಕ್ಯೂಗೆ ಇ ಎಫ್ ಎನ್ನುವಂಥದ್ದು ಸಮಾನುಪಾತದಲ್ಲಿರುತ್ತೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಯಾವಾಗಲೂ ಏನಾಗಿರ್ತವೆ ಸಮಾನವಾಗಿರ್ತವೆ. ಮತ್ತು ನೆಕ್ಸ್ಟ್ ಎ ಬಿಗೆ ಡಿ ಇ ಸಮಾನುಪಾತದಲ್ಲಿ, ಪಿ ಕ್ಯೂಗೆ ಇ ಎಫ್ ಎನ್ನುವಂಥದ್ದು ಸಮಾನುಪಾತದಲ್ಲಿದೆ. ಯಾಕಂದರೆ ಡಿ ಪಿಗೆ ಎ ಬಿ ಎನ್ನುವಂಥದ್ದು ಸಮನಾಗಿದೆ ಎನ್ನುವಂಥದ್ದು ನಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಸಮೀಕರಣ 1 ಅಂತ ಕನ್ಸಿಡರ್ ಮಾಡೋಣ. ಮತ್ತು ಎ ಬಿ ಡಿವೈಡೆಡ್ ಬೈ ಅಂದರೆ ಈ ಒಂದು ಟರ್ಮನ್ನು ನಾವೇನು ಮಾಡೋಣಪ್ಪ ಅಂದರೆ ಇದನ್ನು ಡಿ ಇ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇದು ಸಮೀಕರಣ 2 ಆಗಿರುತ್ತೆ. ನಂತರ ಪಿ ಕ್ಯೂಗೆ ಸಮಾನಾಂತರವಾಗಿ ಇ ಎಫ್ ಆಗಿರುತ್ತೆ, ಬಿ ಸಿಗೆ ಕೂಡ ಇ ಎಫ್ ಸಮನಾಗಿರುತ್ತೆ. ಹಾಗಾಗಿ ಬಿ ಸಿ ಎರಡು ಟರ್ಮ್ಸ್ಗಳು ಕ್ಯಾನ್ಸಲ್ ಆದಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಅಂದಾಗ ಸಮೀಕರಣ 1 ಮತ್ತು 2ರಿಂದ ಇದನ್ನು ತೆಗೆದುಕೋತಾ ಇದ್ದೀವಿ. ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆದರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇದನ್ನು ನಾವು ರಚನೆಯಿಂದ ತೆಗೆದುಕೊಂಡಿದ್ದೀವಿ. ಹಾಗಾದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಯಾಕಂದರೆ ಬಾಹು ಸ್ವಯಂ ಸಿದ್ಧ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಹಾಗಾಗಿ ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಸಮ, ಆ್ಯಂಗಲ್ ಬಿಗೆ ಆ್ಯಂಗಲ್ ಪಿ ಸಮ, ಆ್ಯಂಗಲ್ ಸಿಗೆ ಆ್ಯಂಗಲ್ ಕ್ಯೂ. ಅದೇ ರೀತಿಯಾಗಿ ಈ ಆ್ಯಂಗಲ್ಗಳನ್ನು ನೋಡಿ, ಆ್ಯಂಗಲ್ ಎ ಆ್ಯಂಗಲ್ ಡಿ ಆ್ಯಂಗಲ್ ಬಿ ಆ್ಯಂಗಲ್ ಇ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಆ್ಯಂಗಲ್ ಎಫ್ ಎಲ್ಲ ಇವೆರಡು ತ್ರಿಭುಜಗಳಲ್ಲಿ ಎಲ್ಲ ಕೋನಗಳು ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿ ಇರೋದರಿಂದ ತ್ರಿಭುಜ ಎ ಬಿ ಸಿಗೆ ಸರ್ವಸಮ ತ್ರಿಭುಜ ಡಿ ಇ ಎಫ್ ಆಗಿರುತ್ತದೆ ಅಂತ ನಾವು ಸಾಧನೆಯನ್ನು ಬರೀಬೇಕು. 37ನೇ ಪ್ರಶ್ನೆ 38,808 cm ಕ್ಯೂಬ್ ಘನಫಲವನ್ನು ಹೊಂದಿರುವಂಥ ಒಂದು ಗೋಳವನ್ನು ಅರ್ಧ ವೃತ್ತ ಗೋಳವನ್ನಾಗಿ ಕತ್ತರಿಸಿ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪೂರ್ಣಗೋಳದ ಘನಫಲವನ್ನು ಕೊಟ್ಟಿದ್ದಾರೆ. ಆ ಘನಫಲವನ್ನು ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808 cm ಕ್ಯೂಬ್ ಎನ್ನುವಂಥದ್ದು ಇಲ್ಲಿ ನಮಗೆ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಎರಡು ಕಡೆಗೂ ಸಿ ಎಮ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ 4/3 ಪೈ ಅಂದರೆ 22/7 ಆರ್ ಕ್ಯೂಬ್. ಸೊ ಈಗ ಆರ್ ಕ್ಯೂಬ್ ನಮಗೆ ಗೊತ್ತಿಲ್ಲ, ರೇಡಿಯಸ್ ಒಂದೇ ಗೊತ್ತಿಲ್ಲ. ಹಾಗಾಗಿ ರೇಡಿಯಸನ್ನು ನಾವು ಗೊತ್ತಿಲ್ಲದೆ ಇರೋದನ್ನು ಮಾತ್ರ ಈ ಕಡೆ ಉಳಿಸ್ಕೊಂಡು ಉಳಿದೆಲ್ಲ ಟರ್ಮ್ಸ್ಗಳನ್ನು ಈ ಕಡೆ ತೆಗೆದುಕೊಂಡು ಹೋಗೋಣ. ನಂತರ ಈಗ 7 3 21 ಇಲ್ಲಿ ಬರುತ್ತೆ. ನಂತರ 4 2 8 22 ಇಂಟು 4 ಅಂದಾಗ 8 ಇಲ್ಲಿ ಬರುತ್ತೆ. ನಂತರ ಇದನ್ನು ಟರ್ಮ್ಸನ್ನು 88 1 88 441 ಇಂಟು 21 ಅಂದಾಗ 441 ಇದು 21ರ ವರ್ಗ ಸಂಖ್ಯೆಯಾಗಿದೆ. ಹಾಗಾಗಿ 21 ಕ್ಯೂಬ್ ಅಂತ ಆಗುತ್ತೆ. ಎರಡು ಕಡೆಗೂ ಕ್ಯೂಬ್ ಕ್ಯಾನ್ಸಲ್ ಆದಾಗ ಆರ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಎನ್ನುವಂಥದ್ದು ಆನ್ಸರ್ ಬರುತ್ತೆ. ಆರ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಎನ್ನುವಂಥ ರೇಡಿಯಸ್ ಸಿಗುತ್ತೆ. ಈ ಒಂದು ರೇಡಿಯಸನ್ನು ಯೂಸ್ ಮಾಡಿಕೊಂಡು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ.
ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ 3πr², 3 × 22/7 × 21 × 21. ಓಕೆ, ನೆಕ್ಸ್ಟ್ 7 7 3 3 × 3 9, 22 ಆ್ಯಸ್ ಇಟ್ ಈಸ್, 21 ಆ್ಯಸ್ ಇಟ್ ಈಸ್. ಎರಡನ್ನು ಗುಣಿಸೋಣ. ನೋಡಿ, ಇದನ್ನು ಯಾವ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಪ್ಪ ಅಂದರೆ 21ರ ವರ್ಗ ಸಂಖ್ಯೆ ಎಷ್ಟು? 441. 441ಕ್ಕೆ 21ನ್ನು ಕೂಡಿದಾಗ 462 ಆಗುತ್ತೆ. ಪ್ಲಸ್ ಇಂಟು 9, 4158 cm² ಎನ್ನುವಂಥದ್ದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. 38ನೇ ಪ್ರಶ್ನೆ, 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರ ಹೊಂದಿರುವಂಥ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ, ಅಷ್ಟೇ ವ್ಯಾಸದ ಶಂಕು ಹಾಗೂ ಓರೆ ಎತ್ತರ 13 ಸೆಂಟಿಮೀಟರ್ ಇರುವಂಥ ಒಂದು ಶಂಕುವನ್ನು, ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ಕೊಟ್ಟಿರುವಂಥ ದತ್ತಾಂಶವನ್ನು ನಾವಿಲ್ಲಿ ನೋಡಿದಾಗ ಒಂದು ಸಿಲಿಂಡರ್ ಇದೆ. ಇದರ ಒಂದು ಭಾಗಕ್ಕೆ ಅರ್ಧಗೋಳವನ್ನು, ಇನ್ನೊಂದು ಭಾಗಕ್ಕೆ ಶಂಕುವನ್ನು ಇರಿಸಲಾಗಿದೆ. ಈ ಒಂದು ಪೂರ್ಣ ಮೇಲ್ಮೈ, ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಷ್ಟನ್ನು ಕೂಡಿದಾಗ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಸಿಗುವಂಥದ್ದು. ಇಲ್ಲಿ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಡಯಾಮೀಟರ್ ವ್ಯಾಸವನ್ನು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್, ರೇಡಿಯಸ್ 5 ಸೆಂಟಿಮೀಟರ್ ಅಂತ ಬರುತ್ತೆ, ಮತ್ತು ಎತ್ತರ 20 ಸೆಂಟಿಮೀಟರ್ ಇದೆ, ಓರೆ ಎತ್ತರ 13 ಸೆಂಟಿಮೀಟರ್ ಇದೆ. ಈ ಒಂದು ದತ್ತಾಂಶವನ್ನು ಯೂಸ್ ಮಾಡಿಕೊಂಡು ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಯೂಸ್ ಮಾಡಿಕೊಂಡು ನೀವು ಏನು ಮಾಡಿಪ್ಪ ಅಂದರೆ ಈ ಒಂದು ಉತ್ತರವನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು 37ನೇ ಪ್ರಶ್ನೆಯ ಸಬ್ ಕ್ವಶನ್ ಆಗಿದೆ. ಸೊ 38ನೇ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. 5n - n² ಅಂತಂದಾಗ ಮೊದಲಿಗೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ಕೋಬೇಕಾದ್ರೆ ಒಂದೊಂದಾಗಿ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಬೇಕು. n = ಮೊದಲನೇದಾಗಿ 1 ಅಂತ ಅಪ್ಲೈ ಮಾಡಿದಾಗ 5 × 1 - 1² ಅಂದಾಗ 5 - 1 4 ಆಗುತ್ತೆ. a1 = 4. a2 ಅಂದರೆ 5 × 2 - 2² = 6 ಆಗುತ್ತೆ. ನೋಡಿ, a2 ಅಂದರೆ ಏನಪ್ಪ ಅಂದರೆ ಈಗ ಬಂದಿರುವಂಥ ವ್ಯಾಲ್ಯೂಸ್ಗೆ ಹಿಂದಿನ ಒಂದು ವ್ಯಾಲ್ಯೂಸನ್ನು ಮೈನಸ್ ಮಾಡಬೇಕು. ಹಾಗಾಗಿ 6 - 4 ಅಂದರೆ 2 ಬರುತ್ತೆ. s3 = 6 ಬರುತ್ತೆ. 6 - 6 0 ಬರುತ್ತೆ. s4 ಅಂದರೆ 4 ಬರುತ್ತೆ. 4 - 0 4 - 6 - 2 ಅಂತ ಬರುತ್ತೆ. ಈಗ ಸಮಾಂತರ ಶ್ರೇಣಿ 4 2 0 - 2 ಅಂತ ಬರ್ತಾಯಿದೆ. ಏನನ್ನು ಕಂಡುಹಿಡಿ ಅಂದರು? 21ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ರು. a21 = a + n - 1 × t. ಮೊದಲನೇ ಪದ 4 ಇದೆ, n ಅಂದರೆ 21 ಇದೆ, -1 ಸಾಮಾನ್ಯ ವ್ಯತ್ಯಾಸ -2 ಇದೆ. ಓಕೆ, ಇದನ್ನು ವ್ಯಾಲ್ಯೂಸ್ಗಳನ್ನು ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ a21 = -36 ಅಂತ ಬರ್ತಾಯಿದೆ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 21 ಪದಗಳ ಮೊತ್ತವನ್ನು ಕೇಳಿದರು. ಅದನ್ನು ನಾವು ಈ ಎರಡು ಸೂತ್ರದಲ್ಲಿ ಇದರಲ್ಲಿ ಆದರೂ ಈ ಒಂದು ಸೂತ್ರವನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಒಂದು ಸೂತ್ರವನ್ನು ಕೂಡ ಯೂಸ್ ಮಾಡ್ಬೋದು. ನಮಗೆ ಇಲ್ಲೆಲ್ಲ ವ್ಯಾಲ್ಯೂಸ್ಗಳನ್ನು ಹಾಕಿ ಮಾಡೋದಕ್ಕಿಂತ ನಮಗೆ ಆಲ್ರೆಡಿ a21 ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನೇ ತೆಗೆದುಕೊಂಡು ಸಾಲ್ವ್ ಮಾಡ್ಬೋದು. 4 + -36 ಅಂದಾಗ 40 ಆಗುತ್ತೆ. ಸೊ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಮೊದಲ 21 ಪದಗಳ ಮೊತ್ತ ಎಷ್ಟಪ್ಪ ಅಂದರೆ 420 ಆಗಿರುತ್ತೆ.